ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೇಸರಿ ಕಹಳೆಯನ್ನ ಕೂಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇರುವಂತದ್ದು ಉದ್ಘಾಟನೆಯನ್ನ ಮಾಡ್ತಾರೆ ಎಂದು ಶಂಕುಸ್ಥಾಪನೆ ನೆಪದಲ್ಲಿ ಪವರ್ ಶೋ ಮಾಡಲಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೇಸರಿ ಕಹಳೆಯನ್ನ ಊದೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ಉದ್ಘಾಟನೆ ಶಂಕುಸ್ಥಾಪನೆ ನೆಪದಲ್ಲಿ ಪವರ್ ಶೋ. ಕಾಂಗ್ರೆಸ್ ಆರೋಪದ ಬೆನ್ನಲ್ಲೇ ರಾಜ್ಯಕ್ಕೆ ಮೋದಿ ಎಂಟ್ರಿ ಆಗ್ತಾ ಇದೆ. ರಾಜ್ಯ ರಾಜಧಾನಿಯಲ್ಲಿ ಈಗಾಗಲೇ ಕೇಸರಿ ಕಹಳೆಯನ್ನ ಊದೋದಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಆಗ್ತಾ ಇದೆ. ಕಾಂಗ್ರೆಸ್ ಆರೋಪದ ಬೆನ್ನಲ್ಲೇ ಇದೀಗ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು. ಮೆಟ್ರೋ ಯೆಲ್ಲೋ ಲೈನ್ ಉದ್ಘಾಟನೆ ಕೂಡ ಆಗುತ್ತೆ. ಅದರ ಜೊತೆಗೆ ವಂದೇ ಭಾರತ್ 3 ರೈಲುಗಳನ್ನ ಕೂಡ ಶಂಕುಸ್ಥಾಪನೆ ಮಾಡುವಂತದ್ದು. ಇಂದು ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆ ಆಗುತ್ತೆ. ನಮ್ಮ ಮೆಟ್ರೋ ಹಳದಿ ಮಾರ್ಗವನ್ನ ನರೇಂದ್ರ ಮೋದಿ ಉದ್ಘಾಟಿಸ್ತಾರೆ. ನಮ್ಮ ಮೆಟ್ರೋ ಹಳದಿ ಮಾರ್ಗವನ್ನ ಪಿಎಂ ನರೇಂದ್ರ ಮೋದಿ ಉದ್ಘಾಟನೆಯನ್ನ ಮಾಡುವಂತದ್ದು. ಬಹುದಿನಗಳ ಬಳಿಕ ನನಸಾಗಿರುವಂತಹ ಮೆಟ್ರೋ ಸಂಚಾರ ಇದು. ಈ ಒಂದು ಸಂಚಾರ ಲೋಕಾರ್ಪಣೆ ಆಗುತ್ತೆ ಎಂದು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದೆ. ಈಗಾಗಲೇ ಹಳದಿ ಮಾರ್ಗಕ್ಕೆ ಪಿಎಂ ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನ ತೋರಿಸುವ ಮೂಲಕ ಲೋಕಾರ್ಪಣೆಯನ್ನ ಮಾಡ್ತಾರೆ. ಐಟಿ ಸಿಟಿಯಲ್ಲಿ ಸಂಚಾರಕ್ಕೆ ಸಿದ್ಧಗೊಂಡಿರುವಂತಹ ಯೆಲ್ಲೋ ಲೈನ್ ಇದು. ಮೆಟ್ರೋ 3ನೇ ಹಂತದ 2ನೇ ಕಾರಿಡಾರ್ಗಳಲ್ಲೂ ಕೂಡ ಶಂಕುಸ್ಥಾಪನೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಲೋಕಾರ್ಪಣೆಗೆ ಸಿದ್ಧ ಆಗಿರುವಂತದ್ದು. ಇಂದು ಲೋಕಾರ್ಪಣೆ ಕೂಡ ಆಗುವಂತದ್ದು. ನಮ್ಮ ಮೆಟ್ರೋ ಹಳದಿ ಮಾರ್ಗವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಪಿಎಂ ನರೇಂದ್ರ ಮೋದಿ. ಬಹುದಿನಗಳ ಬೇಡಿಕೆ ಆಗಿರುವಂತಹ ಈ ಒಂದು ಸಂಚಾರ ಇಂದು ನನಸಾಗ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಭೇಟಿಯನ್ನ ಕೊಟ್ಟಿದ್ರು ರಾಜ್ಯ ರಾಜಧಾನಿಗೆ ಶುಕ್ರವಾರ. ಇದರ ಬೆನ್ನಲ್ಲೇ ನರೇಂದ್ರ ಮೋದಿ ಬರ್ತಾ ಇರುವಂತದ್ದು. ಮೆಟ್ರೋ 3ನೇ ಹಂತದ 2 ಕಾರಿಡಾರ್ಗಳಲ್ಲೂ ಕೂಡ ಶಂಕುಸ್ಥಾಪನೆಯನ್ನ ಮಾಡಲಾಗುತ್ತೆ. ಈಗಾಗಲೇ ವಿದ್ಯುತ್ ದೀಪಗಳಿಂದ ರಾಗಿಗುಡ್ಡ ನಿಲ್ದಾಣ ಅಲಂಕೃತ ಕೂಡ ಗೊಂಡಿರುವಂತದ್ದು. ಹಳದಿ ಮಾರ್ಗಕ್ಕೆ ಪಿಎಂ ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನ ತೋರಿಸ್ತಾರೆ. ಐಟಿ ಸಿಟಿಯಲ್ಲಿ ಸಂಚಾರಕ್ಕೆ ಈಗಾಗಲೇ ಸಿದ್ಧ ಆಗಿರುವಂತದ್ದು ಯೆಲ್ಲೋ ಲೈನ್. ಮೆಟ್ರೋ 3ನೇ ಹಂತದ 2 ಕಾರಿಡಾರ್ಗಳಲ್ಲೂ ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗುತ್ತೆ. ಸಿಲಿಕಾನ್ ಸಿಟಿಯ ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುವಂತ ಆರ್ವಿ ರಸ್ತೆ ಬೊಮ್ಮಸಂದ್ರದ ನಡುವೆ ನಮ್ಮ ಮೆಟ್ರೋ ಹಳದಿ ಮಾರ್ಗವನ್ನ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡ್ತಾರೆ. ಈಗಾಗಲೇ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ಮೆಟ್ರೋ ಜೊತೆಗೆ ವಂದೇ ಭಾರತ್ ರೈಲಿಗೂ ಕೂಡ ಚಾಲನೆಯನ್ನ ಕೊಡುವಂಥದ್ದು. 3 ವಂದೇ ಭಾರತ್ ರೈಲುಗಳಿಗೂ ಕೂಡ ಮೋದಿ ಚಾಲನೆಯನ್ನ ಕೊಡ್ತಾರೆ. ಬೆಂಗಳೂರು, ಬೆಳಗಾವಿ, ಅಮೃತಸರ, ಮಾತಾ ವೈಷ್ಣೋ ದೇವಿ, ನಾಗಪುರ, ಪುಣೆ ಮಾರ್ಗದ ರೈಲುಗಳಿಗೆ ಮೋದಿ ಸಿಗ್ನಲ್ ಅಂತ ಕೊಡುವಂಥದ್ದು. ಇಂದು ಈಗಾಗಲೇ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮೆಟ್ರೋ ಜೊತೆಗೆ ವಂದೇ ಭಾರತ್ ರೈಲುಗಳಿಗೂ ಕೂಡ ನರೇಂದ್ರ ಮೋದಿ ಇಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ. 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನ ಕೊಡುವಂಥದ್ದು. ಬೆಂಗಳೂರು ಬೆಳಗಾವಿಯನ್ನ ಕಲ್ಪಿಸುವಂತಹ ಮಾರ್ಗ, ಅದೇ ರೀತಿಯಾಗಿ ಅಮೃತಸರ, ಮಾತಾ ವೈಷ್ಣೋ ದೇವಿಯನ್ನ ಸಂಪರ್ಕಿಸುವಂತಹ ರೈಲು, ನಾಗಪುರ, ಪುಣೆಯನ್ನ ಸಂಪರ್ಕಿಸುವಂತಹ ಮಾರ್ಗಕ್ಕೆ ನರೇಂದ್ರ ಮೋದಿ ಸಿಗ್ನಲ್ ಅನ್ನ ಕೊಡ್ತಾರೆ. ಹಳದಿ ಮಾರ್ಗವನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಮೆಟ್ರೋ ಹಳದಿ ಮಾರ್ಗವನ್ನ ಅದಾದ ಬಳಿಕ 3 ರೈಲುಗಳ ಮೂಲಕ ಈ ಮಾರ್ಗದಲ್ಲಿ ಮೆಟ್ರೋ ರೈಲನ್ನ ವಾಣಿಜ್ಯ ಸಂಚಾರ ಕೂಡ ಸೋಮವಾರದಿಂದ ಆರಂಭ ಆಗುತ್ತೆ. 3 ವರ್ಷದ ವಿಳಂಬದ ಬಳಿಕ ಹಳದಿ ಮಾರ್ಗ ಆರಂಭ ಆಗ್ತಾ ಇರುವಂತದ್ದು. ಸದ್ಯ ರೈಲುಗಳ ಕೊರತೆ ಇರೋದ್ರಿಂದ ಆರಂಭದ ಕೆಲ ತಿಂಗಳು 20 ರಿಂದ 25 ನಿಮಿಷಗಳ ಅಂತರದಲ್ಲಿ ರೈಲುಗಳು ಸಂಚಾರವನ್ನ ನಡೆಸುವಂತ ಸಾಧ್ಯತೆ ಇದೆ. ಅದಾದ ನಂತರ ರೈಲುಗಳು ನಿತ್ಯ ಸುಮಾರು 25 ರಿಂದ 30 ಸಾವಿರ ಪ್ರಯಾಣಿಕರನ್ನ ಈ ಮಾರ್ಗದಲ್ಲಿ ಸಂಚರಿಸುವಂತಹ ನಿರೀಕ್ಷೆ ಕೂಡ ಇರುವಂತದ್ದು. ಇಂದು ಈ ಒಂದು ಹಳದಿ ಮಾರ್ಗವನ್ನ ಪಿಎಂ ನರೇಂದ್ರ ಮೋದಿ ಉದ್ಘಾಟನೆಯನ್ನ ಕೂಡ ಮಾಡ್ತಾರೆ.
ಬಹುದಿನಗಳ ಬಳಿಕ ನನಸಾಗಿರುವಂತ ಮೆಟ್ರೋ ಸಂಚಾರ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಮೆಟ್ರೋ ಹಳದಿ ಮಾರ್ಗಕ್ಕೆ ಲೋಕಾರ್ಪಣೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಾಗಿರುವಂತದ್ದು. ಮೋದಿ ಕೂಡ ಬರ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಪ್ರಮುಖವಾಗಿ ಕೆಲವು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಈಗಾಗಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ರೈಲ್ವೆ ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲ್ವೆಗೂ ಕೂಡ ಚಾಲನೆಯನ್ನು ಕೂಡ ಕೊಡ್ಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಿಗ್ಗೆ 7:50ಕ್ಕೆ ದೆಹಲಿಯಿಂದ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. 10:30ಕ್ಕೆ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ತಲುಪ್ತಾರೆ. ಅದಾದ ಬಳಿಕ 10:35ಕ್ಕೆ HAL ಏರ್ಪೋರ್ಟ್ ನಿಂದ ಹೆಲಿಕಾಪ್ಟರ್ ಮೂಲಕ ಮೇಕ್ರಿ ವೃತ್ತದ ಬಳಿ ಇರೋ ಏರ್ಪೋರ್ಟ್ಗೆ ಕಮಾಂಡೋ ತರಬೇತಿ ಕೇಂದ್ರಕ್ಕೆ ಆಗಮಿಸ್ತಾರೆ. ಅಲ್ಲಿಂದ ಬೆಳಿಗ್ಗೆ 11 ಗಂಟೆಗೆ ರಸ್ತೆ ಮೂಲಕ ಹೊರಟು 11:10ಕ್ಕೆ KSR ಬೆಂಗಳೂರು ರೈಲ್ವೆ ನಿಲ್ದಾಣ ತಲುಪಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿ ಬೆಂಗಳೂರು ಮತ್ತೆ ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ಕೊಡಲಿದ್ದಾರೆ. ಅದಾದ ಬಳಿಕ ಅಮೃತ್ಸರ ಶ್ರೀಮಾತಾ ವೈಷ್ಣೋದೇವಿ ಕಟ್ರಾ ಮತ್ತು ನಾಗ್ಪುರ್ ಪುಣೆ ರೈಲು ಸಂಚಾರ ಸೇವೆಗೂ ಕೂಡ ಹಸಿರು ನಿಶಾನೆಯನ್ನ ಕೊಡಲಿದ್ದಾರೆ. ಪ್ರಮುಖವಾಗಿ ರೈಲ್ವೆ ನಿಲ್ದಾಣಕ್ಕೆ 2 ಕಾರ್ಯಕ್ರಮಗಳಿಗೂ ಕೂಡ ಚಾಲನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡಲಿದ್ದಾರೆ. ಅದಾದ ಬಳಿಕ ನಮ್ಮ ಮೆಟ್ರೋ ಕಾರ್ಯಕ್ರಮ ಏನಿದೆ 11:40ಕ್ಕೆ RV ರಸ್ತೆ ಮೆಟ್ರೋ ಸ್ಟೇಷನ್ಗೆ ಅಲ್ಲಿ ಒಂದು ಎಲ್ಲೋ ಒಂದು ಮಾರ್ಗಕ್ಕೆ ಮೆಟ್ರೋಗೆ ಒಂದು ಉದ್ಘಾಟನೆಯನ್ನು ಕೂಡ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಅವರು. ಹಾಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೂಡ ಒಂದು ಸಭಾಂಗಣದಲ್ಲಿ IIT ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಂದು ಸಂವಾದ ಕಾರ್ಯಕ್ರಮ ಇರುವಂತದ್ದು. ಅಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗ್ತಾರೆ. ಈ ರೀತಿಯಾಗಿ ಹಲವು ಕಾಮಗಾರಿ ಮತ್ತೆ ಯೋಜನೆಗಳಿಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯದಲ್ಲಿ ಚಾಲನೆಯನ್ನು ಕೊಡಲಿದ್ದಾರೆ. ಹಾಗಾಗಿ ಈಗಾಗಲೇ ಪ್ರಧಾನಿ ಮೋದಿ ಅವರು ಬರುವಂತಹ ರಸ್ತೆ ಉದ್ದಕ್ಕೂ ಕೂಡ ಬ್ಯಾನರ್ಗಳು ಕಟೌಟ್ಗಳು ಹಾಕಿ ಸಾಕಷ್ಟು ಒಂದ್ ಕಡೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಆಗಿರ್ಬಹುದು, ಮತ್ತೆ ಅವರು ಏನು ಈಗಾಗಲೇ ರೈಲ್ವೆ ನಿಲ್ದಾಣ ಆಗಿರ್ಬಹುದು, ಮೆಟ್ರೋ ನಿಲ್ದಾಣ ಆಗಿರ್ಬಹುದು, ಅಲ್ಲಿ ಕೂಡ ಎಲ್ಲ ಕಡೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಸುಕನ್ಯಾ. ಎಸ್ ಬಸವರಾಜ್, ಈಗಾಗಲೇ ಉದ್ಘಾಟನೆಯನ್ನ ಆಗುವಂತಹ ಸಂದರ್ಭದಲ್ಲಿ ಮೆಟ್ರೋ ಸಂಚಾರ ಅಂದ್ರೆ ಬೇರೆ ರೀತಿಯಾದಂತಹ ಮೆಟ್ರೋ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಆಗುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ. ಸುಕನ್ಯಾ, ಈಗ ಪ್ರಧಾನಿ ಮೋದಿ ಅವರು ಇವತ್ತು ಹಳದಿ ಮಾರ್ಗಕ್ಕೆ ಚಾಲನೆಯನ್ನು ಕೂಡ ಕೊಡ್ಲಿದ್ದಾರೆ. ಹಾಗಾಗಿ ಇನ್ಯಾವುದೇ ಮಾರ್ಗದಲ್ಲಿ ಕೂಡ ಮೆಟ್ರೋನ ಒಂದು ಸ್ಥಗಿತ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲ. ಈಗಾಗಲೇ BMRCL ಯಾವುದೇ ರೀತಿ ಪ್ರಕಟಣೆ ಕೂಡ ಹೊರಟಿಲ್ಲ. ಹಾಗಾಗಿ ಈಗಿರುವಂತಹ ಹಳದಿ ಮೆಟ್ರೋ ನಿಲ್ದಾಣ ಹೊಸದಾಗಿ ಕೂಡ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ಮಾತ್ರ ಇದು ಚಾಲನೆ ಕೂಡ ಕೊಡ್ಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಮೆಟ್ರೋ ಜೊತೆ ವಂದೇ ಭಾರತ್ ರೈಲುಗಳಿಗೂ ಕೂಡ ಚಾಲನೆಯನ್ನ ಕೊಡ್ತಾರೆ. 3 ವಂದೇ ಭಾರತ್ ರೈಲುಗಳಿಗೆ ಮೋದಿ ಚಾಲನೆಯನ್ನ ಕೊಡುವಂಥದ್ದು. ಬೆಂಗಳೂರು ಬೆಳಗಾವಿ ಕಲ್ಪಿಸುವಂತಹ ಮಾರ್ಗ, ಅದೇ ರೀತಿಯಾಗಿ ಅಮೃತಸರ ಮಾತಾ ವೈಷ್ಣೋದೇವಿ ನಾಗಪುರ ಪುಣೆ ಮಾರ್ಗದ ರೈಲುಗಳಿಗೆ ಮೋದಿ ಸಿಗ್ನಲ್ ಅನ್ನ ಕೊಡ್ತಾರೆ. ಇಂದು ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸ್ತಾರೆ. ಬೆಳಗ್ಗೆ 7:55ಕ್ಕೆ ದೆಹಲಿಯಿಂದ ಹೊರಟಿರುವಂತಹ ಮಾಹಿತಿ ಇರುವಂತದ್ದು.